RCB ಅಭಿಮಾನಿಗಳ ಸಾವಿನ ಒಂದು ಪ್ರಕರಣ ಏನಿದೆಯಲ್ಲ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ನಿಂದ ಒಂದು ಬಿಗ್ ರಿಲೀಫ್ ಸಿಕ್ಕಿರುವಂತಹದ್ದು. ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳಿಗೆ ರಿಲೀಫ್ ಸಿಕ್ಕಿರುವಂತಹದ್ದು. KSCCA ಪದಾಧಿಕಾರಿಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಬಂಧನ ಮಾಡುವಂತಿಲ್ಲ. ಹೀಗಂತ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಆದೇಶ ಹೊರಡಿಸಿರುವಂತಹದ್ದು. FIR ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು. 11 ಮಂದಿ ಬಲಿ ಪಡೆದ ಪ್ರಕರಣದಲ್ಲಿ KSCAಗೆ ಈಗ ರಿಲೀಫ್ ಸಿಕ್ಕಿರುವಂತಹದ್ದು. ಹೈಕೋರ್ಟ್ನ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠದಿಂದ ಈಗ ರಿಲೀಫ್ ಸಿಕ್ಕಿರುವಂತಹದ್ದು. KSCCA ಜೊತೆಗೆ RCB DNA ಮ್ಯಾನೇಜ್ಮೆಂಟ್ ವಿರುದ್ಧ FIR ಕೂಡ ದಾಖಲಾಗಿತ್ತು. ಅನುಮತಿ ಪಡೆಯದೆ ಕಾರ್ಯಕ್ರಮ ಆಯೋಜಿಸಿದ್ದ KSCA ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳಿಗೆ ಈಗ ಹೈಕೋರ್ಟ್ ರಿಲೀಫ್ ಕೊಟ್ಟಿರುವಂತಹದ್ದು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳನ್ನು ಬಂಧನ ಮಾಡುವಂತಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಬಂಧನ ಮಾಡಬೇಡಿ. ಸೊ ಹಾಗಾಗಿ 11 ಮಂದಿ ಬಲಿ ಪಡೆದಂತಹ ಒಂದು ಪ್ರಕರಣದಲ್ಲಿ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಈಗಾಗಲೇ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಈ ಒಂದು ಆದೇಶ ಹೊರಡಿಸಿರುವಂತಹದ್ದು. ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಕೃಷ್ಣಕುಮಾರ್ ಅವರ ಒಂದು ಪೀಠದಿಂದ ಈ ಒಂದು ಆದೇಶ ಈಗ ಹೊರಡಿಸಿರುವಂತಹದ್ದು. ರಾಜ್ಯದಲ್ಲಿ ಕಳೆದ 3-4 ದಿನಗಳಿಂದಲೂ ಕೂಡ ಒಂದು ಸೂತಕದ ಛಾಯೆ ನಿರ್ಮಾಣ ಆಗಿತ್ತು. 11 ಮಂದಿ ದುರ್ಮರಣ, ಆ ಒಂದು ಸಾವಿನ ಪ್ರಕರಣ ಏನಿದೆಯಲ್ಲ, ಆ ಒಂದು ಸಾವಿನ ಪ್ರಕರಣಕ್ಕೆ ಈಗಾಗಲೇ 7 ಜನ ಅಧಿಕಾರಿಗಳನ್ನು, 5 ಜನ ಪೊಲೀಸ್ ಅಧಿಕಾರಿಗಳು, ಒಟ್ಟು 7 ಜನ ಅಧಿಕಾರಿಗಳನ್ನು ಈಗ ತಲೆದಂಡ ಆಗಿರುವಂತಹದ್ದು. ಜೊತೆಗೆ ಕರ್ನಾಟಕ ಕ್ರಿಕೆಟ್ ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಅರೆಸ್ಟ್ ಆಗಿದ್ದರು. ಇನ್ನು ಉಳಿದಂತಹ ಪದಾಧಿಕಾರಿಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಅರೆಸ್ಟ್ ಮಾಡಬೇಡಿ ಅಂತೇಳಿ ಕರ್ನಾಟಕ ಹೈಕೋರ್ಟ್ ಸರ್ಕಾರಕ್ಕೆ ಈಗ ಸೂಚನೆ ಕೊಟ್ಟಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.